Traffic, traffic, traffic. I don't like it, but traffic likes me. ಸ್ಟಾರ್ಟ್ ಆಗ್ತಾನೆ ಟ್ರಾಫಿಕ್ ಗೈಸ್. ಇದು ಆಲ್ರೆಡಿ ಕೈವಾರ ಕ್ರಾಸ್ ಹತ್ರ ಇದ್ದೀನಿ. ಸೊ ಒಂದು ಆರ್ಚ್ ಬರುತ್ತೆ ಕೈವಾರ ಕ್ರಾಸಲ್ಲಿ, ಅದರೊಳಗಡೆ ಪಾಸ್ ಆದರೆ ಈ ಥರ ಇರುತ್ತೆ. ಆರ್ಚ್ ಹತ್ರ ಯಾರೋ ಸ್ವಲ್ಪ ಹುಡುಗರು ಸಿಕ್ಕಿದ್ರು. ಅವ್ರನ್ನ ಕೇಳಿದೆ ಹೇಗೆ ಹೋಗೋದು, ಲೆಫ್ಟ್ ಸೈಡ್ ಹೋಗ್ಬೇಕಾ ಸ್ಟ್ರೈಟ್ ಹೋದರೆ ಬೆಟರಾ ಅಂತ. ಗೂಗಲಲ್ಲಿ ಸ್ಟ್ರೈಟ್ ತೋರಿಸ್ತಿತ್ತು 13 ಕಿಲೋಮೀಟರ್ಸ್, ಈ ಕಡೆ ಲೆಫ್ಟ್ ಸೈಡ್ 15 ಕಿಲೋಮೀಟರ್ ತೋರಿಸ್ತಿತ್ತು. ಅದಕ್ಕೆ ಕೇಳಿದೆ. ಅವರು ಲೆಫ್ಟ್ ಸೈಡೇ ಹೋಗಿ, ಆದರೆ ಬೇಗ ಹೋಗಿ, ಟ್ರಾಫಿಕ್ ಇದೆ ತುಂಬ ಅಂತ ಹೇಳಿದ್ರು. ಆಮೇಲೆ ಈಗ ತಾನೇ ಪಾಸ್ ಆಯ್ತಲ್ಲ ಒಂದು ವೈಟ್ ಕಲರ್ ಸ್ಟ್ರಕ್ಚರು, ಅದು ಕೈವಾರ ತಾತ ಟೆಂಪಲ್ಲು. ಹೋಗಂಗಿದ್ರೆ ಅಲ್ಲೂ ವಿಸಿಟ್ ಆಗ್ಬೋದು. ನೋಡಿ ಈಗ ಟ್ರಾಫಿಕ್ ತೋರಿಸ್ತೀನಿ ಕೈಲಾಸಗಿರಿ ಬೆಟ್ಟದ ಹತ್ರ ಸ್ಟಾರ್ಟ್ ಆದಾಗ ಹೇಗಿದೆ ಅಂತ. ಇದು ಟೆಂಪಲ್ಲು, ಗುಹೆದು ಇನ್ಸೈಡ್ ಎಷ್ಟು ಜನ ಕಾಣಿಸ್ತಿದ್ದಾರೆ ಇಲ್ಲಿಲ್ಲ. ಇದೇ ಟೆಂಪಲ್ ಒಳಗಡೆ ಹೇಗಿದೆ ನೋಡಿ, ಸೂಪರ್ ಆಗಿದೆ. ಆದರೆ ಒಳಗಡೆ ಹೋಗಿದ ತಕ್ಷಣ ಫುಲ್ ಕೂಲಾಗಿರುತ್ತೆ. ಆದರೆ ಜನ ಜಾಸ್ತಿ ಇದ್ರು ನ್ಯೂ ಇಯರ್ ದಿವಸ. ಆಚೆ ಕಡೆ ಬಂದರೆ ಈ ಥರ ಇರುತ್ತೆ ವ್ಯೂ. ಬೆಟ್ಟ ಎಲ್ಲ ಕೊರೆದ್ಬಿಟ್ಟು ಒಳಗಡೆ ಟೆಂಪಲ್ ಮಾಡಿರೋದು. ಸೊ ಮತ್ತು ಅಲ್ಲಿಂದ ಮೇಲೆ ಬೆಟ್ಟಕ್ಕೆ ಹೋಗೋಣ ಅಂತ, ಬೆಟ್ಟದ ಮೇಲೆ ಹೋಗೋಣ ಅಂತ ಹೋದ್ವಿ. ಇಲ್ಲಿ ಪೊಲೀಸವ್ರದ್ದು ತುಂಬ ಕೆಲಸ ಇದೆ. ಗಾಡಿಗಳನ್ನೆಲ್ಲ ಸೈಡ್ಗೆ ಹಾಕ್ಸೋದು, ಕ್ಲೀನಾಗಿ ಮೇಂಟೈನ್ ಮಾಡೋದು. ಟ್ರಾಫಿಕ್ ಇಲ್ಲ ಅಂದರೆ ಎದ್ದಿದ್ದು ಅಧ್ವಾನ ಆಗ್ತಿತ್ತು. ಮತ್ತು ನಾವು ಕೆಳಗಡೆ ದೇವಸ್ಥಾನ ನೋಡಿಕೊಂಡು ಮೇಲೆಗಡೆ ಹೋದ್ವಿ. ಇಲ್ಲಿ ಗಾಡಿನ ನಿಲ್ಲಿಸಿದೆ ನಾನು. ಆ್ಯಕ್ಚುಲಿ ನಮ್ಮದು ಹೀರೋ ಹೋಂಡಾ ಎಕ್ಕಕ್ಕಾಗಿಲ್ಲ, ಅದಕ್ಕೆ ನಮ್ಮ ಮಮ್ಮಿನ ನನ್ನ ಗಾಡಿಯಲ್ಲಿ ಕರ್ಕೊಳೋಕ್ಕೆ ನಿಲ್ಲಿಸಿದ್ದು. ನನ್ನ ಗಾಡಿ ಎಕ್ಸ್ಪಲ್ಸು. ಈ ಟೈಮಲ್ಲೇ ಗೊತ್ತಾಗೋದು ಗಾಡಿ ಕೆಪಾಸಿಟಿಗೆ, ಗಾಡಿ ವರ್ತ್ ಏನು ಅಂತ. ಆರಾಮ್ಸೆ ನನ್ನ ಗಾಡಿ ಮಾತ್ರ ಆರಾಮ್ಸೆ ಬೆಟ್ಟ ಹತ್ತುತ್ತೆ. ಇದಕ್ಕೋಸ್ಕರನೇ ಆಗಿರೋ ಥರ ಇದೆ ನನ್ನ ಗಾಡಿ, ಆಗಿರೋದು. ಸೊ ಬೆಟ್ಟ ಎಲ್ಲ ಸಖತ್ತಾಗಿ ಹತ್ತುತ್ತೆ. ಎಕ್ಸ್ಪಲ್ಸ್ನ ಬೀಸ್ಟ್ ಅಂತಲೇ ಹೇಳ್ಬೋದು. ನನ್ನ ಗಾಡಿ ಬ್ಲೂ ಕಲರ್ ಇರೋದ್ರಿಂದ ನಾನು ಬ್ಲೂ ಬೀಸ್ಟ್ ಅಂತಲೇ ಕರಿತೀನಿ ಅದನ್ನು. ಬೆಟ್ಟ ಹತ್ಸೋದು ಗಾಡಿಯಲ್ಲಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಒಳಗಡೆ ಹೋಗ್ತಾ ಹೋಗ್ತಾ ಒಳ್ಳೆ ವ್ಯೂ ಸಿಗುತ್ತೆ. ಒಂದು ಸ್ವಲ್ಪ ಮರಗಳು ಸಿಗುತ್ತೆ ಆನ್ ದ ರೋಡು. ಆಮೇಲೆ ರೈಟ್ ಸೈಡು ಲೆಫ್ಟ್ ಸೈಡು ನೋಡ್ತಾ ಇದ್ದರೆ ಬೆಟ್ಟಗಳು, ಗುಡ್ಡಗಳು ದೂರಕ್ಕೂ ಎಲ್ಲ ಕಾಣಿಸುತ್ತೆ. ಸೂಪರಾಗಿರುತ್ತೆ. ಹಾಡು ಹೇಳ್ತಾ ಇದ್ದ ನೋಡಿ ಗೈಸ್, ಕೈಲಾಸಗಿರಿ ಬೆಟ್ಟ ಮೇಲೆ ಬಂದಿದ್ದೀವಿ. ಹೈಕ್ ಮಾಡ್ತಿದ್ದೀವಿ. ಮೇಲೆಗಡೆ ಒಂದು ಗುಡಿ ಇದೆ, ಸ್ವಲ್ಪ ದೂರ ಹೋಗ್ಬೇಕಷ್ಟೇ ಮೇಲೆ ಬೆಟ್ಟದ ತುದಿಗೆ. ಅದೇ ಬೆಟ್ಟದ ತುದಿ. ನಮ್ಮ ಪೇರೆಂಟ್ಸು ಹೋಗ್ತಿದ್ದಾರೆ, ನೋಡೋಣ ಅವ್ರ ಫಿಟ್ನೆಸ್ ಲೆವೆಲ್ ಹೆಂಗಿರುತ್ತೆ ಅಂತ. ಆರಾಮಾಗಿ ಹೋಗ್ತಾರಾ ಇಲ್ಲ ಕಷ್ಟ ಆಗುತ್ತಾ ಏನು ಅಂತ. ನಾನು ಸ್ವಲ್ಪ ಹಿಂದೆ ಹೋಗ್ತಿದ್ದೀನಿ. ಮೇಲೆಗಡೆ ಬೇಗ ಬಂದರೆ ಕ್ರೇಜಿ ವ್ಯೂ ಇರುತ್ತೆ. ಆದರೂ ಬೇಗ ಬಂದಿಲ್ಲ ಅಂದ್ರೂ ಇವಾಗ 2:30 ಆಗಿದೆ. ಆದರೂ ಫುಲ್ ಮಂಜೆ ಇದೆ ಚಳಿಗಾಲದಲ್ಲಿ. ಹೇಗೆ ಕಾಣಿಸ್ತದೆ ನೋಡಿ.
ಕಪಿ ಸೈನ್ಯನಾ ಫುಲ್ ಕೋತಿಗಳು ಎಲ್ಲ ಕಡೆ. ಬಾ ಯಾಕೆ ಸ್ಟ್ಯಾಮಿನಾ ಕಡಿಮೆ ಆಯ್ತಾ? ಮೇಲೆಗಡೆ ಹತ್ತಕ್ಕೆ ಇನ್ನು ಸ್ವಲ್ಪ ದೂರ ಇದೆ ಅಷ್ಟೇ. ಆದರೆ ಕೋತಿ ಮರಿಗಳು ನೋಡಿ ಹೆಂಗೆ ಆಡ್ಕೊಂಡು ಹೋಗ್ತದೆ. ಒಂದು ಕೋತಿ ಮರಿ ಕೈ ಬೇರೆ ಇಲ್ಲ, ಕೈ ಕಟ್ಟಾಗಿದೆ. ನಮ್ಮ ಡ್ಯಾಡಿ ಹೆಂಗೆ ಬರ್ತಿದ್ದಾರೆ. ಇನ್ನೂ ಐತೆ, ಇನ್ನೂ ಸ್ವಲ್ಪ ಐತೆ. ಇಲ್ಲಿಂದ ಮೇಲೆ ಏನು ಅಷ್ಟೊಂದಿಲ್ಲ ಬಾವಮ್ಮಿ. ನೋಡಿ ಗೈಸ್, ಕೈಲಾಸಗಿರಿ ಬೆಟ್ಟ ಕುದುರೆ ಮುಖ ಹತ್ತದವ್ರಿಗೆ ಇದೆಲ್ಲ ಜುಜುಬಿ ಗೈಸ್. ಇದೆಲ್ಲ 1 ಕಿಲೋಮೀಟ್ರು ಇಲ್ಲ. ಒಂದಿದೆ ಹಾಂ, ರೆಸ್ಟ್ ತಗೊಳ್ಳಿ. WWF ನಡೀತದೆ. WWE 2 ಕೋತಿ ಮರಿಗಳು, 3 ಕೋತಿ ಮರಿಗಳು ಫೈಟ್ ನಡೀತದೆ. ಒಂದು ರೋಮನ್ ರೈನ್ಸು, ಒಬ್ನು ಸೆತ್ರೋಲಿನ್ಸು, ಒಬ್ನು ಇನ್ಯಾರು ಡೀನ್ ಅಂಬ್ರೋಸ್. ದ ಸ್ಕ್ವಾಡ್ ಫೈಟ್ ಮಾಡ್ತಾಯಿದ್ರು, ಒಬ್ಬರು ಒಳಗಡೆ ಒಬ್ಬರು. ಇನ್ನೊಂದು ಕೋತಿ ಹೋಯ್ತು. ಇದು ಬಿಡ್ಸೋಕೆ ಹೋಯ್ತು, ಜಗಳ ಆಡೋಕೆ ಹೋಯ್ತು ಗೊತ್ತಿಲ್ಲ. ಇನ್ನೊಂದು ಹೋಯ್ತು. 5 ಕೋತಿಗಳು ಬೇರೆ ಕಡೆ ಬಂದು ಈ ಕಡೆ ನೀರು ಬೇಡ ಅಂತ ಇದ್ದೆ. ಎಷ್ಟು ಯೂಸ್ ಆಯ್ತು. ಫುಲ್ ಸೀನ್. ನೋಡಿ ಗೈಸ್, ಹೆಡ್ಜಲ್ಲಿ ಕುತ್ಕೊಂಡಿದ್ದೀನಿ. ಸ್ವಲ್ಪ ದೂರದಾಗೆ ಡಿಸ್ಟೆನ್ಸ್ ಇಷ್ಟಿದೆ. ಬೆಟ್ಟದ ಹೆಡ್ಜು ಕೈಲಾಸಗಿರಿ ಹೆಂಗೆ ಕಾಣಿಸ್ತದೆ ನೋಡಿ. ನಾನಿಲ್ಲಿ ಸ್ವಲ್ಪ ವೀಡಿಯೋಸ್ ತಗೊಂಡು ಮೆಡಿಟೇಟ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಪೀಸ್ಫುಲ್ಲಾಗಿ. ಆಮೇಲೆ ಹೋದ್ವಿ. ಗರ್ 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 ಗರ್. ಬಾ 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 ನನ್ನ ಜೊತೆ ನಮ್ಮ ಮನೆಗೆ ಹೋಗೋಣ. ಬಾ ನಮ್ಮ ಮನೆಗೆ ಹೋಗೋಣ. ಬಾ ಬೆಟ್ಟದ ಹೂವು ಯಾವ ಹೂವು ಗೊತ್ತಿಲ್ಲ, ಅದು ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ಫುಲ್ ಪೀಸ್ಫುಲ್ ಆಗೈತೆ. ಆದರೆ ಜನ ಮಾತ್ರ ತುಂಬ ಬಂದಿದ್ದಾರೆ. ಆದರೆ ಇಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಬಂದಿದ್ದಾರೆ. ಅದು ಒಂದು ಸ್ಟೆಪ್ಪಲ್ಲೂ ದೇವಸ್ಥಾನಗಳು ಕಟ್ಟಿದ್ದಾರೆ. ಕೈಲಾಸಗಿರಿ ಬೆಟ್ಟದ ಮೇಲೆ ಗುಹೆಯಲ್ಲಿ ಒಳಗಡೆ ಒಂದು ದೇವಸ್ಥಾನ ಇದೆ. ಅದ್ರ ಮೇಲೆ ಫುಲ್ ಬೆಟ್ಟ ಮೇಲೆ ಬಂದರೆ ಆಂಜನೇಯ ದೇವಸ್ಥಾನ ಇದೆ. ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋದರೆ ಶಿವನ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನ ಹತ್ರ ಬರೋಗಂಟ ಬೈಕಲ್ಲಿ ಬರ್ಬೋದು. ಅದ್ರ ಮೇಲೆ ಹೋಗ್ಬೇಕಂದ್ರೆ ಗಾಡಿ ಬಿಟ್ಟು ಪಾರ್ಕ್ ಮಾಡಿ ಹೈಕ್ ಮಾಡ್ಕೊಂಡು ನಡ್ಕೊಂಡು ಮೇಲೆಗಡೆ ಹೋಗಬೇಕು. ಮಸ್ತಾಗಿರುತ್ತೆ. ಈ ಥರ ಇದೆ ಬ್ಯಾಕ್ಗ್ರೌಂಡ್. ಚೆಕ್ ಔಟ್ ದ ಬ್ಯಾಕ್ಗ್ರೌಂಡ್.
ಗೈಸ್ ಇದೆ ಆಂಜನೇಯ ದೇವಸ್ಥಾನ ಹಿಂಗಿದೆ. ಇಲ್ಲಿ ಒಂದು ಶೆಡ್ ಥರ ಕಾಣಿಸಿದೆಯಲ್ಲ, ಅಲ್ಲಿ ಅನ್ನದಾನ ಮಾಡ್ತಾರೆ. ಹೋಗಿ ಪ್ರಸಾದ ತಿನ್ಕೊಂಡು ಹೋಗ್ಬೋದು. ಇಲ್ಲಿ ಮೇಲೆಗಡೆ ಹತ್ತುವಾಗ ಹಾಫ್ ವೇನೂ ಇಲ್ಲ, ಸ್ವಲ್ಪ ದೂರ ಸ್ಟಾರ್ಟಿಂಗಲ್ಲೇ ಒಂದು ದೇವಸ್ಥಾನ ಬೇರೆ ಕಾಣಿಸುತ್ತೆ. ಜೇಶ್ವರ ಸ್ವಾಮಿ ದೇವಸ್ಥಾನ, ಅದೇ ಶಿವನ ದೇವಸ್ಥಾನ ಅಂತ ಹೇಳಿದ್ರಲ್ಲ, ಇಲ್ಲಿ ಫೋಟೋ ನೋಡಿ ಗೊತ್ತಾಗುತ್ತೆ. ನೋಡಿ ಗೈಸ್, ಕುದುರೆಗಳು ಇಲ್ಲಿದೆ. ವೈಲ್ಡ್ ಹಾರ್ಸಸ್ ಇವ್ರು ಸಾಕಿರೋದು ಗೊತ್ತಿಲ್ಲ, ಸಾಕಿರೋದು ಅನ್ಸುತ್ತೆ. 4 ಕುದುರೆಗಳಿದೆ. ಆ್ಯಕ್ಚುಲಿ ಈ ಕುದುರೆನ ಮ್ಯೂಲಾ, ಇದು ಕ್ರಾಸ್ ಬ್ರೀಡಾ ಏನೋ ಗೊತ್ತಾಗ್ತಲ್ಲ, ಎಷ್ಟು ಚಿಕ್ಕದಾಗಿ. ಪೋನಿ ಅಂತ ಏನೋ ಕರೀತಾರೆ, ಅದಿರ್ಬೋದು ಅನ್ಸುತ್ತೆ ಮೇ ಬಿ.